ಎಲ್ರಿಗೂ ನಮಸ್ತೆ. ಇವತ್ತು ಶನಿವಾರದ ವೀಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಮತ್ತು ಸಾಂಬಾರು, ಇಡ್ಲಿ ಚಟ್ನಿ ಮಾಡಲಿಲ್ಲ. ಇಡ್ಲಿ, ದೋಸೆ, ಸಾಂಬಾರು, ಚಟ್ನಿ ಅಂತ ಬರೀ ದೋಸೆ ಮತ್ತು ಸಾಂಬಾರು ಮಾಡಿದ್ದೆ. ಅದಾದಮೇಲೆ ನಾನಿವಾಗ ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಹೋಗೋಕ್ಕೆ ಅಂದರೆ ಇದು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಅಂಗಡಿಲೊಂದು ಸಿಕ್ಕಾಪಟ್ಟೆ ಕೆಲಸ ಇತ್ತು, ಆದರೂ ಸರಿ ಹೋಗೋಣ ಅಂಥೇಳಿ ಹೊರಟೆ. ಇನ್ನು ಬಳೆನ ಹಾಕ್ಕೊತಾ ಇದ್ದೀನಿ. ಈ ಬಳೆ ಯಾವುದು ಅಂದರೆ ದದ್ದಾಗಿತ್ತು 3. ಆ ಬಳೆ ಅಲ್ಲಿ ಸಪ್ರೇಟ್ ಇಟ್ಟಿದ್ದೆ, ಅದನ್ನೇ ತೊಗೊಂಡು ಹಾಕ್ಕೊಳಕ್ಕೆ ಹೋಗಿ ಆಮೇಲೆ ಗೊತ್ತಾಯಿತು ಇದು ಬಳೆ ಡ್ಯಾಮೇಜ್ ಅಂತ. ಮತ್ತು ಬ್ಯಾಗ್ ಇದು ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ಡೈಲಿ ನಾನು ಬ್ಯಾಗೆಲ್ಲ ಯೂಸ್ ಮಾಡಲ್ಲ, ಪರ್ಸು ಯೂಸ್ ಮಾಡಲ್ಲ. ಇನ್ನು ಹಿಂಗೆಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ತೊಗೊಂಡೋಗ್ತೀನಿ. ಮತ್ತು ಬಳೆ ಚೆನ್ನಾಗಿರೋದು ತೊಗೊಂಡು ಬಳೆನ ಹಾಕ್ಕೊಂಡೆ. ಡೈಲಿ ಅಂತೂ ನಾನು ಬಳೆ ಹಾಕೋದು ಕಡಿಮೆನೇ, ಹಾಕಲ್ಲ. ಇನ್ನು ದೇವಸ್ಥಾನಕ್ಕೆಲ್ಲ ಹೊರಟಿರೋದು ಅಂಥೇಳಿ ಬಳೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕಿವಾಗ. ಅಲ್ಲಿಂದ ಆಟೋದಲ್ಲಿ ಹೋಗ್ತೀವಿ ನಾವು, 2 ವೀಲರಲ್ಲಿ ಹೋಗ್ತಾಯಿಲ್ಲ. ಅವ್ರ ಮನೆ ಹತ್ರ ಗಾಡಿ ಪಾರ್ಕ್ ಮಾಡಿ ಇಬ್ಬರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟಿದ್ದೀವಿ. ಇನ್ನು ಸುಂಕದಕಟ್ಟೆ ಹತ್ರ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ. ಒಟ್ಟು 3 ಜನ ಹೋಗ್ತಾಯಿದ್ದೀವಿ. ಇವರು ನನ್ನ ಫ್ರೆಂಡು, ಅವ್ರ ಫ್ರೆಂಡ್ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ. 3 ಜನ ಬಂದ್ವಿ ನೋಡಿ ಬಂಡಿ ಮಕ್ಕಳಮ್ಮ. ಇದನ್ನು ಫೋಟೋ ವಿಡಿಯೋ ಮಾಡಬಾರ್ದು, ಆದರೂ ನಿಮಗೋಸ್ಕರ ನಮ್ಮ ವ್ಯೂವರ್ಸ್ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಈ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ನೋಡಿ, ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ. ಮತ್ತು ಇದು ಬೆಲ್ಲದ ದೀಪ ಹಚ್ಚುತ್ತಾರಂತೆ ಇವರು. ಇದು 4ನೇ ಸಲ ಬಂದಿರೋದು, ಹಂಗಾಗಿ ಅವ್ರಿಗೆ ಗೊತ್ತು. ನಾವು ಈ ಕಡೆ ಸೈಡಲ್ಲಿ ಪ್ರಸಾದ ತಿನ್ಕೊಂಡು ಕೂತಿದ್ದೀವಿ, ಇವ್ರು ದೀಪ ಹಚ್ಚುತ್ತಾ ಇದ್ದಾರೆ. ನೋಡಿ, ದೀಪ ಹಚ್ಚುವಾಗ ಅಲ್ಲಿ ತರಕ್ಕೆ ಹೋಗಿದ್ರಲ್ವ, ಆವಾಗ ಯಾರೋ ಹೂವು ಕೊಟ್ರಂತೆ, ಅದನ್ನು ತೋರಿಸ್ತಾಯಿದ್ರು, ಫ್ರೀಯಾಗಿ ಕೊಟ್ಟರು ಅಂತ. ಮತ್ತು ಇದು ನೋಡಿ, ದೀಪ ಹಚ್ಚುತ್ತಾ ಇದ್ದಾರೆ. ಈ ಥರ ತುಪ್ಪದ ದೀಪ ಹಚ್ಬೇಕಂತೆ, ಒಳ್ಳೆಯದಾಗುತ್ತೆ ಅಂಥೇಳಿ ನಂಬಿಕೆ. ಹಂಗಾಗಿ ಸುಮಾರು ಜನ ಹಚ್ಚಿದ್ರು, ಇವರು ಹಚ್ಚಿದ್ರು. ಇನ್ನು ನಾನಂತೂ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಕಡಿಮೆ ಇತ್ತು. ಇನ್ನು ಇವ್ರ ಫ್ರೆಂಡ್ಶಿಪ್ ಆಗಿದ್ದಾದಮೇಲೆ ಸ್ವಲ್ಪ ಜಾಸ್ತಿ ದೇವಸ್ಥಾನಗಳಿಗೆ ಅವ್ರು ಕರೀತಾರೆ ಅಂಥೇಳಿ ಜಾಸ್ತಿ ಹೋಗ್ತಾ ಇರ್ತೀನಿ. ಇನ್ನು ಇದು ಇಲ್ಲಿ ತ್ರಿಶೂಲ ಇದೆ ನೋಡಿ, ಇಲ್ಲಿ ನಿಂಬೆಹಣ್ಣ ನಮಗೆ ನಾವೇ ದೃಷ್ಟಿ ತಕ್ಕೋಬೇಕಂತೆ ಈ ಥರ. ಅದು ಅವ್ರು ಹೇಳ್ಕೊಟ್ಟಿದ್ದು, ನನಗೆ ಗೊತ್ತಿಲ್ಲ. ಹಿಂಗೆ ಮಾಡಿಬಿಟ್ಟು ಅದಕ್ಕೆ ಇದು ಮಾಡಿ ಚುಚ್ಚಬೇಕಂತೆ ತ್ರಿಶೂಲಕ್ಕೆ. ಸರಿ ಅಂಥೇಳಿ ನಾನು ದೃಷ್ಟಿ ತಕ್ಕೊಂಡು, ಬಟ್ ನಾನು ಏನೂ ಬೇಡ್ಕೊಳ್ಳೋದೇ ಇಲ್ಲ ಹಂಗೆಲ್ಲ ಮಾಡುವಾಗ. ಸುಮ್ಮನೆ ಅವ್ರು ಹಂಗೆ ಹೇಳ್ತಾರೆ, ಹಂಗೆ ಮಾಡ್ತೀನಿ ಅಷ್ಟೇ. ಹಂಗಾಗಿ ಚುಚ್ಚುತ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಯಿತು ಚುಚ್ಚೋಕ್ಕೆ. ಅದು ಚುಚ್ಚಿಬಿಟ್ಟು ಅದನ್ನು ನಮಸ್ಕಾರ ಮಾಡ್ಕೊಂಡು ಬಂದೆ. ತುಂಬ ದೂರ ಏನಿಲ್ಲ, ನಾವು ಆಟೋದಲ್ಲಿ 240 ಏನೋ ಬೀಳುತ್ತೆ ಅಷ್ಟೇ ಒಂದು ಸೈಡು. ಇನ್ನು ಆ ಕಡೆಯಿಂದ ಇನ್ನೊಂದು ಸೈಡು 240 ಆಗುತ್ತೆ. ನಾವು 3 ಜನ ಹೋಗಿ ಶೇರ್ ಮಾಡ್ಕೊಂಡಿರೋದ್ರಿಂದ ಕಡಿಮೆನೇ ಆಯಿತು, 160 ಏನೋ ಬೀಳ್ತು ಒಬ್ಬೊಬ್ರಿಗೆ ಅಷ್ಟೇ. ಹಂಗೆ ಶೇರಿಂಗಲ್ಲಿ ಹೋದರೆ ಆರಾಮ್ಸೆ ಹೋಗಿ ಬರ್ಬೋದು. ಒಬ್ಬೊಬ್ಬರೇ ಹೋಗ್ತೀವಿ ಅಂದರೆ ಜಾಸ್ತಿ ಆಗುತ್ತೆ. ಇನ್ನು ಇಲ್ಲಿ ನೋಡಿ ಬೀಗ ಹಾಕಿದ್ದಾರೆ. ಬೀಗ ಈ ಥರ ಹಾಕ್ತಾರಂತೆ, ಏನಕ್ಕೆ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಅಷ್ಟೊಂದು ಹಾಕಿದ್ರು ಚಿಕ್ಕ ಚಿಕ್ಕದು ಇರಲಿ ಅಂತ ನಮ್ಮ ವ್ಯೂವರ್ಸ್ ನೀವೆಲ್ಲ ನೋಡಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿಕೊಂಡೆ. ಇನ್ನು ಇಲ್ಲಿ ಪ್ರಸಾದ ನಾವು 2 ಸಲ ತಿಂದ್ವಿ. ಒಂದು ಸಲ ದೇವಸ್ಥಾನದಲ್ಲೇ ಕೊಟ್ಟಿದ್ದರು, ಮತ್ತೊಂದು ಸಲ ಮನೆಯಿಂದ ಮಾಡ್ಕೊಂಡು ಬಂದು ಹಂಚುತ್ತಾ ಇರ್ತಾರೆ ಭಕ್ತಾದಿಗಳು, ಅದನ್ನು ಇಸ್ಕೊಂಡು ತಿಂದ್ವಿ. ಹಂಗಾಗಿ ನೀರು ಕುಡಿಬೇಕು ಅನ್ನಿಸ್ತು. ಸೊ ಇಲ್ಲೇ ಫಿಲ್ಟ್ರ್ ನೀರು ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು, ತಣ್ಣಗಿತ್ತು. ಸರಿ ಅಂತ ನೀರು ಕುಡ್ಕೊಂಡು ನಾವು 3 ಜನ ಬಂದಿದ್ವಿ ಅಂತ ಇನ್ನೊಂದು ಸೆಲ್ಫಿ ತಕ್ಕೊಂಡು ಹೊರಟ್ವಿ. ಇದು ಫೈನಲ್ ದೇವಸ್ಥಾನದಿಂದ ಆಚೆ ಬರ್ತಾಯಿದ್ದೀವಿ. ಮುಗೀತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಯಾಕೆಂದರೆ ಸಾಟರ್ಡೆ ಜನ ಕಡಿಮೆ ಇದ್ದರು, ಹಂಗಾಗಿ ಚೆನ್ನಾಗಾಯಿತು. ನೀವೇನಾದರೂ ಶುಕ್ರವಾರ, ಮಂಗಳವಾರ, ಭಾನುವಾರ ಎಲ್ಲ ಹೋದರೆ ತುಂಬಾ ರಶ್ ಇರುತ್ತೆ. ನೋಡಿ, ಇದು ಬಂದು ಬ್ಯಾಗ್, ದೇವಸ್ಥಾನದ ಆಚೆ ಬ್ಯಾಗ್ ಇಟ್ಟಿದ್ರು. ಇದು ಯಾಕೋ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಯಾಕೆಂದರೆ ಸಿಂಪಲ್ ಮೇಕಪ್ಗೆಲ್ಲ ನಾನು ಹೊರಗಡೆ ಹೋಗಬೇಕು ಅಂದರೆ ಈ ಬ್ಯಾಗಲ್ಲಿ ನಾವು ಮೇಕಪ್ ಕಿಟ್ನ ಕ್ಯಾರಿ ಮಾಡ್ಬೋದು ಅನ್ನಿಸ್ತು. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಹಂಗಾಗಿ 3 ಜನನೂ ಒಂದೇ ಥರದ ಬ್ಯಾಗ್ನ ತೊಗೊಂಡ್ವಿ. 150 ರುಪೀಸ್ ಇದು ಒಂದೊಂದು ಬ್ಯಾಗು. ಚೆನ್ನಾಗಿತ್ತು, ಪರವಾಗಿಲ್ಲ ಅನ್ನಿಸ್ತು. 3 ಜನನೂ ತೊಗೊಂಡ್ವಿ, ಸೇಮ್ ತೊಗೊಂಡಿದ್ದೀವಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಯಾಗಂತೂ ಇಷ್ಟ ಆಯಿತು, ದೇವಸ್ಥಾನವೂ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ, ಇಷ್ಟ ಆದರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಇನ್ನು ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.